ಹೆಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನೋಡಿ ಗುರು, ನಮ್ಮ ಹಾಸ್ಟೆಲಲ್ಲಿ 8 ಗಂಟೆ ಆದರೂ ಇವರು ಇನ್ನೂ ಮಲಿಕೊಂಡೇ ಇದ್ದಾರೆ. ಇವ್ರು ಓದೋ ಮಕ್ಕಳ, ಇವರು ನಂತರ ಕಲೀರೋ, ಬೇಗ ಎದ್ದೊಳ್ಬೇಕು ಬೆಳಿಗ್ಗೆ. ಗುರು ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಹಳ್ಳೆ ಟೋಕನ್ ತೊಗೊಂಡು ತಿಂಡಿಗೆ ಹೊರಟೆ. ನಾವು ಈ ತಿಂಡಿಗೆ ಬೇಗ ಎದ್ದೊಳ್ಬೇಕು ಗುರು, ಅದೇ ಆಚೆ ತಿನ್ಕೋಬೇಕು ನಾವು ನಾಳೆಯಿಂದ. ಏನಂತೀರಾ? ತಿರ್ಗಾ ಕೆಳಗಡೆ ಬಂದ್ಬಿಟ್ಟು ಬಯೋಮೆಟ್ರಿಕ್ ಹಾಕಿ ಹೊಸ ಟೋಕನ್ ಇಸ್ಕೊಂಡು ತಿಂಡಿಗೆ ಹೊರಟೆ ಗುರು. ನಿಮಗೆ ಕನ್ಫ್ಯೂಷನ್ ಆಯ್ತಾ? ಫಸ್ಟು ಹಳೆ ಟೋಕನ್ನು, ಆಮೇಲೆ ಹೊಸ ಟೋಕನ್ ಅಂತ. ಅದೆಲ್ಲ ಸೀಕ್ರೆಟ್ ಮಾತು, ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ನನ್ನ ತಿಂಡಿ ಜಾಸ್ತಿ ಐತೆ ಅಂತ ದೃಷ್ಟಿ ಬಿಡಬೇಡ್ರಿ. ಅಷ್ಟಕ್ಕೂ ನೀವು ಯಾಕ್ರಿ ದೃಷ್ಟಿ ಬಿಡ್ತೀರಾ? ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾನು ಬರೋಷ್ಟರಲ್ಲಿ ಬಯೋಮೆಟ್ರಿಕ್ಗೋಸ್ಕರ ಫುಲ್ಲು ಜನ. ಇಲ್ಲಿ ನೋಡ್ರಿ, ಇನ್ನೂ ಜನ ಇದ್ದಾರೆ ಬಯೋಮೆಟ್ರಿಕ್ಗೋಸ್ಕರ. ಅದಕ್ಕೆ ಹೇಳೋದು ಬೇಗ ಬೆಳಿಗ್ಗೆ ಎದ್ದು ಬರಬೇಕು ಅಂತ. ಕಾಲೇಜಿಗೆ ಹೋಗೋಣ ಅಂತ ನಮ್ಮ 2 ವೀಲರ್ ನೋಡಿದ್ರೆ ಈ ಅಣ್ಣ ನಮ್ಮ 2 ವೀಲರ್ನ ಈ ಪರಿಸ್ಥಿತಿಯಲ್ಲಿ ಆಗಿಬಿಟ್ಟವನೆ. ಇರಲಿ ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ ಅಂತ ನಮ್ಮ 2 ವೀಲರ್ನ ಎತ್ಕೊಂಡು ಕಾಲೇಜ್ ಕಡೆಗೆ ಹೊರಟೆ. ಗುರು, ನಮ್ಮ 2 ವೀಲರು NSಗೆ ಬೀಟ್ ಹೊಡಿಯುತ್ತಾ? ಯಾಕೆ ಹೊಡಿಯಲ್ಲ ಅಂದ್ಕೊಂಡ್ರೆ ನಮ್ಮ 2 ವೀಲರ್ ಏನು ಬೇಕಾದರೂ ಮಾಡುತ್ತೆ. ಏನಂತೀರಾ? ಸೊ ಫೈನಲಿ ಗೈಸ್, ನಾವು ನಮ್ಮ ಕಾಲೇಜ್ಗೆ ತಲುಪಿದ್ದೀವಿ. ಬಿಸಿಲಲ್ಲಿ ನಮ್ಮ ಕಾಲೇಜ್ ಯಾವ ಥರ ಶೈನ್ ಹೊಡಿತೈತೆ ನೋಡಿ. ಗುರು, ನಮ್ಮ ಕಾಲೇಜ್ 9 ಗಂಟೆಗಿದ್ರೆ ಇವನು 9:15 ಬರ್ತಾನೆ. ಅದು ಲೆಜೆಂಡ್ರಿ ಎಂಟ್ರಿ ಹೊಡ್ಕೊಂಬರ್ತಾನೆ. ಇವನು ಅಷ್ಟೇ, ಬೆಳಿಗ್ಗೆ ಬೇಗ ಎದ್ದೊಳಲ್ಲ, ಬೇಗ ಕಾಲೇಜಿಗೆ ಬರಲ್ಲ. ನಿಮಗೆಲ್ಲ ಇವಾಗ ಗೊತ್ತಾಗಲ್ಲ. ತಿರ್ಗಾ ಲ್ಯಾಬ್ ಇತ್ತು, ಲ್ಯಾಬ್ ಅಟೆಂಡ್ ಮಾಡಿಕೊಂಡು ಅಲ್ಲಿ ಯಾರ್ಯಾರು ನಿಂತ್ಕೊಂಡವ್ರಿ ಅವ್ರಿಗೆ ಯಾರಿಗೂ ಏನೂ ಗೊತ್ತಾಗ್ತಿಲ್ಲ. ಸುಮ್ಮನೆ ನಿಂತ್ಕೊಂಡಿರೋದು ಅಷ್ಟೇ ಅವರು. ಇಲ್ಲ ಗುರು, ಸುಮ್ಮನೆ ಹೇಳಿದ್ದು. ಅವರೆಲ್ಲ ಓದೋ ಮಕ್ಕಳು. ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೆಳೆಸಿ.